ಸಾಯಂಕಾಲ ತನಕ ನಿಮ್ಗೆ ಇವಾಗ ಮಧ್ಯಾಹ್ನ ತನಕ ಸೊ ಏನಾಗಿದೆ ಇದ್ರ ಬಗ್ಗೆ ಪೂರ್ತಿ ವಿವರಣೆ ಕೊಟ್ಟಿದೆ. MTK EMMC CPU ಯಾವ ತರ ಚೇಂಜ್ ಮಾಡೋದು ಅಂತ, ಹೌದಾ? ಸೊ ಇದನ್ನ ಏನ್ ಮಾಡೋಣ, ಪ್ರಾಕ್ಟಿಕಲ್ ಮಾಡ್ಬೇಕು. ಸೊ ಬರೀ ಬೋರ್ಡ್ ಮೇಲೆ ಬರೆದ್ರೆ ಏನಾಗಲ್ಲ, ಅರ್ಥ ಆಗಲ್ಲ. ಕರೆಕ್ಟ್ ಅಲ್ವಾ? ಚಲೋ ಟೀಕ್. ಸೊ ನಿಮ್ಮ ಹತ್ರ ಯಾವ್ದಾದ್ರು ಮದರ್ ಬೋರ್ಡ್ಗಳು MTK ಇದ್ರೆ ಸೊ ನಾವೇನ್ ಮಾಡೋಣ, ಟ್ರೈ ಮಾಡೋಣ, ಪ್ರಾಕ್ಟಿಕಲ್ ಮಾಡೋಣ. ಕನ್ನಡ ಚಲೋ. ಯಾರ ಹತ್ರ ಇದೆಯಾ? ನಿಮ್ಮ ಹತ್ರ ಇದೆ? ಕಸ್ಟಮರ್ ಒಬ್ರು ಏನೋ ಕೊಟ್ರು ಅಂತೆ, ಡೇಟ್ ಮಾಡಿ ಇಟ್ಕೊಡೋರು, ಡೇಟ್ ಮಾಡಿ ಇಟ್ಬಿಟ್ಟಿದಾರ ಅವರು. ಅದಕ್ಕೆ ನಾನು ತಂದು ತೋರ್ಸಿದ್ರು, ನಾನು ನಿಮ್ಗೆ ತಂದು ಕೊಡ್ತಾ ಇದೀನಿ. ಇದ್ರೆ ನೋಡಿ ನೋಡಿ, ಯಾವ್ದು ಮಾಡ್ಲು? 9S ಚಲೋ. 9A MI 9S ರೆಡ್ಮಿ 9A ಚಲೋ. ಸೊ ಏನಿದು EMC ವರ್ಕ್ ಆಗಿದೆ ಚಲೋ ಠೀಕ್. ನನ್ನ ಫೋನ್ ಡೆಡ್ ಆಗಿದೆ. CPU ಸೊ CPU RAM ಕೂಡ ವರ್ಕ್ ಆಗಿದೆ, CPU RAM ಕೂಡ ವರ್ಕ್ ಆಗಿದೆ. ಕುತ್ಕೊಳ್ಳಿ. ಸೊ ಎಲ್ಲಿ ಇದು ನಿಮಗೆ ಬಂದಿತ್ತಾ ಅಂಗಡಿಯಲ್ಲಿ? ಬಸವೇಶ್ವರ ಚಲೋ. ಸೊ ಇದನ್ನ ನಾವೇನ್ ಮಾಡೋಣ, ಇವತ್ತು ಚೆಕ್ ಮಾಡೋಣ ಏನಾಗಿದೆ ಅಂತ. ಪೋರ್ಟ್ ಬರ್ತಾ ಇದೆ, ಚೆಕ್ ಮಾಡಿದೀರಾ? ಸ್ವಲ್ಪ ಪೋರ್ಟ್ ಚೆಕ್ ಮಾಡೋಣ ಫಸ್ಟ್. ಸೊ ನಮ್ದು ಪೋರ್ಟ್ ನ ಏನ್ ಮಾಡೋಣ, ಚೆಕ್ ಮಾಡೋಣ. ಪೋರ್ಟ್ ಬರ್ತಾ ಇದೆಯಾ ಅಥವಾ ಇಲ್ವಾ? ಚಲೋ. ಯಾವ ಪೋರ್ಟ್ ಬರ್ತಾ ಇಲ್ಲ, ಬರ್ತಾ ಇದೆಯಾ? ಇಲ್ಲ. चलो ठीक. 4 फुट ट्राई मारना. 4 फुट को हम क्या करेंगे, ट्राई करेंगे. चलो ठीक, वो भी कुछ नहीं आ रहा. सनी, इसका मतलब जो हो गया, इसका दुकान का 9A वाला मोबाइल है, डेड कंडीशन में आया हुआ है. सो इसको देखेंगे अभी. सो ಇದೇನಾಗಿದೆ, ಇವ್ರು ಕೊಟ್ಟಿದ್ದಾರೆ. ಸೊ ಏನಾಗಿದೆ, ಯಾವುದೇ ಪೋರ್ಟ್ ಬರ್ತಾ ಇಲ್ಲ ಇದರಲ್ಲಿ. 90% ಆಫ್ ಕೇಸಸ್ ಸ್ಯಾಂಡಿಸ್ಕ್ ಏನ್ ಹಾಕಿರ್ತಾರೆ, EMMC ಹಾಕಿರ್ತಾರೆ. ಏನಾಗಿರ್ತಾರೆ, ಸ್ಯಾಂಡಿಸ್ಕ್ EMMC ಹಾಕಿರ್ತಾರೆ. ಸೊ ಇದು ಏನಾಗಿರುತ್ತೆ, ಜಾಸ್ತಿ ಸ್ಯಾಂಡಿಸ್ಕ್ EMMC खराब ಆಗುತ್ತೆ. इसका अंदर 9A में ये 9T 9 एक्टिव 9C में ज्यादा से ज्यादा सैंडिस्क वाला EMMC डालता है. ये ज्यादा से ज्यादा खराब होने से हिसाब से ये डेड हो सकता है. तो पोर्ट आना चाहिए था. तो ये ऑलरेडी क्या हो गया, किसी के पास गया हुआ, इसलिए पोर्ट भी नहीं आ रहा है. हम स्टेप बाय स्टेप चेक करेंगे, इसको ठीक करेंगे. ಸೊ ಇದೇನಾಗಿತ್ತು, ಪೋರ್ಟ್ ಬರ್ಬೇಕಾಗಿತ್ತು ಬಟ್ ಬರ್ತಾ ಇಲ್ಲ. ನೋಡೋಣ ಏನಾಗಿದೆ ಅಂತ. ಸೊ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ देखेंगे ये वीडियो में आप इसको पोर्ट आना चाहिए था, नहीं आया हुआ है. तो एक बार देखेंगे इसका EMMC निकाल के, तो पोर्ट आता है या नहीं आता. नहीं आया तो CPMC को एक बार दोबारा रिवॉल्व करना पड़ेगा, उसके बाद प्रोसेस करना पड़ेगा. देखेंगे इसका EMMC ठीक है या नहीं है, दूसरा चेंज करना पड़ेगा. तो ಇದನ್ನ ಲೈವ್ ಮಾಡೋಣ, ಏನ್ ಮಾಡೋಣ, ಲೈವ್ ಮಾಡೋಣ. ಓಕೆ, ಚಲೋ. ಏನ್ ನಾನು ಹೇಳ್ದಂಗೆ ಏನಾಗಿದ್ದಾರೆ, ಇದಕ್ಕೆ ಸ್ಯಾಂಡಿಸ್ಕ್ EMMC ಆಗಿದೆ. ಕನ್ನಡ ಚಲೋ ಬೈ. फर्स्ट ना वो EMMC ना ಹೊರಗಡೆ ತೆಗೆಯೋಣ. हम फर्स्ट क्या करेंगे, EMMC को बाहर निकालेंगे ना. इसको क्या करेंगे, बाहर निकालेंगे EMMC को. ಸೊ ಅದಾದ್ಮೇಲೆ ಪೋರ್ಟ್ ಬರ್ತಾ ಇದೆಯಾ ಅಂತ ಚೆಕ್ ಮಾಡೋಣ ಅಲ್ವಾ. ಚಲೋ ठीक. ಸೊ EMMC ನಾನು ಏನ್ ಮಾಡ್ತಾ ಇದೀನಿ, ಹೊರಗಡೆ ತೆಗಿತಾ ಇದೀನಿ. ಸೊ EMMCನ ನಾವು ಹೊರಗಡೆ ತೆಗಿತಾ ಇದ್ದೀವಿ, ಯಾಕಂದರೆ ಇದು ಸ್ಯಾಂಡಿಸ್ಕ್ EMMC ಆಲ್ರೆಡಿ ಇದು ಸತ್ತೋಗಿರುತ್ತೆ. ಸೊ ಅದಕ್ಕೋಸ್ಕರ ಈ EMMC ಹೊರಗಡೆ ತೆಗಿಯೋಕೆ ಎಷ್ಟು ಹೀಟ್ ಕೊಡಬೇಕು, ಎಷ್ಟು ಏರ್ ಕೊಡಬೇಕು ಗೊತ್ತಾ? ಸೊ ಇದ್ರ ಜಾಗಕ್ಕೆ ನಾವು ಬೇರೆ ಒಂದು EMMCನ ಹಾಕೋಣ. सो ये सैंडिस्क EMMC मर गया हुआ है, तो इसीलिए हम ये EMMC को चेंज करेंगे. 9A में ज़्यादा से ज़्यादा ये प्रॉब्लम आता है. सो इसलिए इसका कंपेबिलिटी का एक EMMC ले लेंगे. कंपेबिलिटी वाला EMMC लेके उसको प्रोग्रामिंग करेंगे. सो इससे पहले ये क्लीन होने के बाद इसका पोर्ट आ रहा है क्या हम ಚೆಕ್ करेंगे. ಆಮೇಲೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಬೋರ್ಡ್ನ. ಇದರ ಪೋರ್ಟ್ ಬರ್ತಾ ಇದೆಯಾ ಅಂತ ನಾವೇನು ಮಾಡೋಣ, ಚೆಕ್ ಮಾಡೋಣ. सो पोर्ट आ गया तो EMMC चेंज करेंगे, नहीं तो CPMC रिवॉल्व करके उसके बाद हमने EMMC को चेंज करने का प्रोसेस करेंगे. ये देखो, ये सैंडिस्क का EMMC है. ಸೊ ಇವಾಗ ಏನು ಮಾಡೋಣ, ಸೊ ಪೋರ್ಟ್ ಬರುತ್ತಾ ಅಂತ ಚೆಕ್ ಮಾಡೋಣ. ಏನು ಮಾಡೋಣ, ಪೋರ್ಟ್ ಬರುತ್ತಾ ಅಂತ ಚೆಕ್ ಮಾಡೋಣ. ಚಲೋ ठीक.
ಸೊ ಏನಾಯ್ತು ಇದ್ರದ್ದು ಬಂತು ಸರ್ ಪೋರ್ಟ್ ಬಂತ USB port from ಮೀಡಿಯಾಟೆಕ್ ಪೋರ್ಟ್ ಬಂತು ಅಂದ್ರೆ ಇಟ್ ಮೀನ್ಸ್ ನಮ್ಮ ಏನಾಗಿದೆ CPMC ರಿವಾಲ್ವ್ ಮಾಡಿದ್ರು ಆದ್ರೂ ಪೋರ್ಟ್ ಬರ್ತದೆ ನಮ್ಮ EMMC ಏನಾಗಿರ್ಬೋದು ಹಾಳಾಗಿರ್ಬೋದು ಹೌದಾ EMC ಏನಾಗಿರ್ಬೋದು ಹಾಳಾಗಿರ್ಬೋದು ಅಂತ ಏನ್ ಸಿಕ್ತು EMMC ಸಿಕ್ತಾ ಸೊ ಯಾವ ತರ ಚೆಕ್ ಮಾಡ್ಬೇಕು ಏನು ಪ್ರೊಸೀಸ್ ಅಂತ ನಿಮ್ಗೆ ಕ್ಲೀನ್ ಆಗಿ ನಾನು ಹೇಳಿದೀರಾ ಚಲೋ ಠೀಕ್ ಇದ್ರ ಮೇಲೆ ಸೊ ನಾವೇನ್ ಮಾಡೋಣ EasyJet ಬಾಕ್ಸ್ ಓಪನ್ ಮಾಡಿದೀವಿ EasyJet ಬಾಕ್ಸ್ ಅಲ್ಲಿ ಇದನ್ನ ಐಡೆಂಟಿಫೈ ಮಾಡೋಣ ಚಲೋ EasyJet ಬಾಕ್ಸ್ ಸೊ EasyJet ಬಾಕ್ಸ್ EMC2 ನಿಮ್ಗೆ ಇದ್ರ ಬಗ್ಗೆ ಪಾಠ ಆಗಿದೆ ಅಲ್ವಾ ಆಗಿದೆ ಸರ್ ಸೊ EMC ಹೆಂಗ್ ಚೇಂಜ್ ಮಾಡ್ಬೇಕು ಅಥವಾ ನಮ್ಮ ಇದು ನಮಗೆ ಇವಾಗ ಏನಿಲ್ಲ ವಿತೌಟ್ ಡಂಪ್ ಏನ್ ನಮ್ದು विदाउट डंप ನಮ್ಮ ಹತ್ರ ಡಂಪ್ ಇಲ್ಲ ಇದ್ರ हिस्ट्री ಇಲ್ಲ कुछ भी नहीं है अपना पास कुछ भी नहीं है माइक्रो डीबी से क्या कर लिया हमने कंपैटिबिलिटी यानी उसको चूज कर लिया यानी वो EMMC को चूज कर लिया सही है ना तो माइक्रो डीबी से हमको क्या कर लिया कंपैटिबिलिटी यानी उसको सेम कौन सा चाहिए वो वाला EMMC को चूज कर लिया उसके बाद हम आ रहा है EasyJet में ನಾವು EasyJet बॉक्स में ओपन ಮಾಡಿದ್ವಿ हमने क्या कर लिया EasyJet बॉक्स को ओपन कर लिए तो आइडेंटिफाई करेंगे पहले क्या करेंगे हम सो बॉक्स ಅಲ್ಲಿ ಏನು ಮಾಡಿದ್ವಿ ಅಡಾಪ್ಟರ್ ಕನೆಕ್ಟ್ ಮಾಡಿದೀವಿ सो ಇದರಲ್ಲಿ ನಮ್ಮ ಚಿಪ್ ನ ಇಟ್ಟಿದೀವಿ इसका अंदर हमने चिप लगा दिया है सो उसके बाद सो आइडेंटिफाई कर रहे हैं इसके अंदर कोई पार्टीशन है क्या है इसके अंदर कोई पार्टीशन है इसको हमको नहीं चाहिए हम डायरेक्टली जाएंगे सो यूनिवर्सल फैक्ट्री पहले क्या करना है यूनिवर्सल फैक्ट्री सेट सो यूनिवर्सल फैक्ट्री सेट ಏನಾಗುತ್ತೆ ನಮ್ಮ ಚಿಪ್ ಎಲ್ಲ ಫಾರ್ಮೆಟ್ ಅಂದ್ರೆ ಅದರೊಳಗಿರೋ ಪಾರ್ಟಿಷನ್ ಎಲ್ಲ ಏನಾಗುತ್ತೆ ಫಾರ್ಮೆಟ್ ಆಗುತ್ತೆ ನೆಕ್ಸ್ಟ್ इसको ಸ್ಕ್ಯಾನ್ करना ಇದಾದ್ಮೇಲೆ ನಾವೇನ್ ಮಾಡ್ತಾ ಇದೀವಿ ಇದನ್ನ ಸ್ಕ್ಯಾನ್ ಮಾಡ್ತಾ ಇದೀವಿ ಸ್ಕ್ಯಾನ್ ಮಾಡಿದಾಗ ಪಾರ್ಟಿಷನ್ ಏನ್ ಮಾಡ್ತಾ ಇದೆ ಚೆಕ್ ಮಾಡ್ತಾ ಇದೆ स्कैन करने के बाद इसका पार्टीशन क्या हो रहा है चेक हो रहा है कोई भी पार्टीशन नहीं है इधर दिख रहा है ಇದು ಏನ್ ಹೇಳ್ತದೆ ಯಾವುದೇ ಪಾರ್ಟಿಷನ್ ಇಲ್ಲ ಅಂದ್ರೆ ನಾವು ಎಂಟಿ ಮಾಡಿದ್ವಿ ಕರೆಕ್ಟಾ ಓಕೆ ಸೋ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಾವು ಕಂಪೈಬಿಲಿಟಿ ನೋಡಿದ್ವಿ ಅದಾದ್ಮೇಲೆ ಐಡೆಂಟಿಫೈ ಮಾಡಿದ್ವಿ ಸೋ RPM ಏನ್ ಮಾಡ್ಬೇಕು ಕ್ಲೀನ್ ಮಾಡ್ಬೇಕು ಸೊ RPM ಕ್ಲೀನ್ ಮಾಡೋದು ಹೇಗೆ ಕೊಟ್ಟಿದ್ದೀನಾ ಚಲೋ ठीक ಅದನ್ನ ಸ್ಕಿಪ್ ಮಾಡಿದೀನಿ ಇದರಲ್ಲಿ ಆಲ್ರೆಡಿ ನಮ್ದು ಏನಾಗಿದೆ RPM ಕ್ಲೀನ್ ಆಗಿದೆ ಕ್ಲೀನ್ ಆಗಿದೆಯಾ ಸೊ ಹೇಗೆ RPM ಕ್ಲೀನ್ ಮಾಡೋದು ಏನ್ ಮಾಡೋದು ನಿಮ್ಗೆ ಐಡಿಯಾ ಇದೆ ಎಲ್ಲರಿಗೂ ಇದೆಯಾ ಮಾಡ್ತೀರಾ ಚಲೋ ठीक ಥರ್ಡ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ಬೇಕು ಹಾ ಥರ್ಡ್ ಸ್ಟೆಪ್ ಅಲ್ಲಿ ಪ್ರೀಲೋಡರ್ ಕಿಂತ ಮುಂಚೆ ಬೂಟ್ ಕಾನ್ಫಿಗರ್ ಮಾಡ್ಬೇಕು ಯಾರು ಹೇಳಿದ್ದು ಚಲೋ ಅಲ್ಲಿ ಅವರು ಚಲೋ ಏನ್ ಮಾಡ್ಬೇಕು ನೆಕ್ಸ್ಟ್ ಬೂಟ್ ಕಾನ್ಫಿಗರ್ ಅಂದ್ರೆ EMMC CPU ಏನ್ ಮಾಡ್ಬೇಕು ನಾವು ಕಮ್ಯುನಿಕೇಟ್ ಮಾಡಕ್ ಬಿಡಬೇಕು ಬೂಟ್ ನ ಕಾನ್ಫಿಗರ್ ಮಾಡ್ಬೇಕು ಮತ್ತೆ EMMC ಸೆಟ್ಟಿಂಗ್ ಅಂಡ್ ನಿಮಗೆ ಗೊತ್ತಿರೋ ಹಾಗೆ ಸೊ ಏನ್ ಮಾಡ್ಬೇಕು ಇದನ್ನ MediaTek 1 2 3 ಇದೆ ಸೊ ಇದು ಯಾವ್ದು ನಮ್ದು ಬೂಟ್ ಕಾನ್ಫಿಗರ್ ಅಂತ ಹೇಗೆ ಕಂಡುಹಿಡಿಯೋದು ಅಂತ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದಿನಲ್ಲ ಒಳಗೆ ಚಲೋ ठीक ನಾನು ಏನ್ ಮಾಡ್ತೀನಿ ಈಗ MediaTek 2 ಮಾಡ್ತೀನಿ ಪಾರ್ಟಿಷನ್ ಕಾನ್ಫಿಗರೇಷನ್ 48 ಬೂಟ್ ಬಸ್ ಕಂಡೀಷನ್ 02 ರೀಸೆಟ್ ನೆಗೆಟಿವ್ ಆನ್ ಫಂಕ್ಷನ್ 01 ಆಯ್ತು ಕರೆಕ್ಟ್ ಸೊ ಇದನ್ನ ನಾವೇನ್ ಮಾಡ್ತೀವಿ ಮತ್ತೊಂದ್ಸರಿ ಏನ್ ಮಾಡೋಣ ಇವಾಗ ಐಡೆಂಟಿಫಿಕೇಶನ್ಸ್ ಮಾಡ್ತೀನಿ ಸೊ ನಾ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಕ್ಲೋಸ್ ಅಂಡ್ ಕನೆಕ್ಟ್ ಮಾಡಿದ್ರೆ ಮತ್ತೆ ಏನಾಗುತ್ತೆ ಇದು कनेक्टिविटी आगे सो हमने बूट कॉन्फ़िगर कर ली तो MTK में 3 MTK 1 2 एंड 4 सही ना इसके अंदर अपना बूट कॉन्फ़िगर कौन सा है करके आपको पढ़ाई करवाया है सबको पता है ಎಲ್ಲರಿಗೂ ಗೊತ್ತಲ್ವಾ ಚಲೋ ठीक सो ನಮ್ದು ಏನಾಯ್ತು ಇವಾಗ ಬೂಟ್ ಕಾನ್ಫಿಗರ್ ಆಯ್ತು ಫಸ್ಟ್ ಕಂಪೈಬಿಲಿಟಿ ಎರಡನೇದು RPM ಕ್ಲೀನ್ ಥರ್ಡ್ ಒನ್ ಬೂಟ್ ಕಾನ್ಫಿಗರ್ ಇಂಪಾರ್ಟೆಂಟ್ ಅಲ್ವಾ चलो ठीक ಇವಾಗ ನಮ್ಮ ಹತ್ರ ಏನಿಲ್ಲ ಡಂಪ್ ಇಲ್ಲ ನಮ್ಮ ಹತ್ರ डंप ಇಲ್ಲ अपने पास डंप नहीं है ना इससे हम क्या करेंगे आपको सुबह लेक्चर हो गया इसका उसी का प्रैक्टिकल करेंगे देखेंगे तो आपका मोबाइल देखेंगे शायद ऑन हो सकता है हाँ चलो EMMC CPU ठीक नहीं तो ऑन नहीं होगा दोबारा CPMC को क्या करना पड़ेगा रिवॉल्व करना पड़ेगा किसी ने EMMC CPU को रिवॉल्व किया इसीलिए हम ये कर रहे हैं ऑलरेडी पोर्ट आ गया मतलब क्या होगा CPU EMMC तक सभी ओके मान सकते लगभग 100% नहीं लगभग ओके सो इवन नाವೇನ್ ಮಾಡೋಣ
ಸೊ ಬೂಟ್ ಕಾನ್ಫಿಗರ್ ನ ರೈಟ್ ಮಾಡಿದ್ವಿ. ಸೊ ಇವಾಗ ಪ್ರೀ ಲೋಡರ್ ರೈಟ್ ಮಾಡ್ಬೇಕು. ಏನ್ ಮಾಡ್ಬೇಕು ನಾವು ಇವಾಗ? ಪ್ರೀ ಲೋಡರ್ ನ ರೈಟ್ ಮಾಡ್ಬೇಕು. ಚಲೋ ಠೀಕ್, ಡಬಲ್ ಕ್ಲಿಕ್. ಸೊ ನಮ್ಮ ಹತ್ರ ಡೌನ್ಲೋಡ್ ಮಾಡಿದೀವಿ ಆಲ್ರೆಡಿ, ಡೆಸ್ಕ್ಟಾಪ್ ಅಲ್ಲಿ ಇದೆ. ಇದೆ ಅಲ್ವಾ ಡೆಸ್ಕ್ಟಾಪ್ ಅಲ್ಲಿ? ಯಾವ್ದು ನಮ್ದು? ಯಾವ್ದು? ಡೆಂಡಿಲೈನ್ ಇಲ್ವಲ್ಲ ಇಲ್ಲಿ? ಡೌನ್ಲೋಡಾ? ಚಲೋ ಡೌನ್ಲೋಡ್ ನೋಡ. ಡೌನ್ಲೋಡ್ ಅಂಡ್ ಡೌನ್ಲೋಡ್ಸ್. ಯಾವ್ದು? ಡೆಂಡಿಲೈನ್ ಅಲ್ವಾ? ಇದೆ ಅಲ್ವಾ? ಸೊ ಇದರಲ್ಲಿ ಡೆಂಡಿಲೈನ್ ಇನ್ ಅಂದ್ರೆ ಏನು, ಎಸ್ ಅಂದ್ರೆ ಏನು, ಸಿ ಅಂದ್ರೆ ಏನು, ಇನ್ನೊಂದು ಎಕ್ಸೆಟ್ರಾ ಎಕ್ಸೆಟ್ರಾ ಅಂದ್ರೆ ಏನ್ ಬರುತ್ತೆ. ಸೊ ರೀಸನ್ ಏನು, ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನಾಗಿದೆ ಡೀಟೇಲ್ ಆಗಿ ಪಾಠ ಆಗಿದೆ. ಆಗಿದ್ಯಾ? 100%. ಸೊ ನಮ್ದು ಗ್ಲೋಬಲ್ ಯಾವ್ದು, ಚೈನೀಸ್ ಯಾವ್ದು, ಇಂಡಿಯನ್ ಯಾವ್ದು, ಎಲ್ಲಾನು ಏನ್ ಮಾಡುದು ಕಂಡು ಹಿಡಿಬೇಕಾಗುತ್ತೆ. ಹೌದಾ? ಯಾವ್ದಕ್ಕೆ ಯಾವ್ದು ಹಾಕಿದ್ರೆ ಏನ್ ಕಂಪ್ಲೇಂಟ್ ಬರುತ್ತೆ, ರೀಸನ್ ಚೇಂಜ್ ಆದ್ರೆ ಏನಾಗುತ್ತೆ, ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನಾಗಿದೆ ಡೀಟೇಲ್ ಆಗಿ ಸಾಫ್ಟ್ವೇರ್ ಕ್ಲಾಸ್ ಆಗಿದೆಯಾ? ಆಗಿದೆ ಸರ್. ಓಕೆ. ಚಲೋ ಇದ್ರ ಬಗ್ಗೆ ನಿಮ್ಗೆ ಫೈಲ್ ಯಾವ ತರ ಡೌನ್ಲೋಡ್ ಮಾಡ್ಬೇಕು, RSA ಅಂದ್ರೇನು ಎಲ್ಲ ನಿಮ್ಗೆ ಬೆಳಗ್ಗೆ ಪಾಠ ಆಗಿದೆ. ಬಟ್ ಇದ್ರ ಬಗ್ಗೆ ಡೀಟೇಲ್ ಆಗಿ ಡೈಲಿ ಸಾಫ್ಟ್ವೇರ್ ಕ್ಲಾಸ್ ನಡೀತಾನೆ ಇದೆ. ನಡೀತಾ ಇದೆ ಅಲ್ವಾ? ವಿತಿನ್ ಡೀಪ್ ಆಗಿ ನಡೀತಾ ಇದೆ. ಒಂದೊಂದು ಪಾರ್ಟ್ ಕೂಡ ಹೇಳ್ತಾ ಇದೀವಾ? ಹೌದಾ? ಯಾರಿಗಾದ್ರೂ ಫೈಲ್ ಡೌನ್ಲೋಡ್ ಮಾಡೋದ್ರಲ್ಲಿ ಏನಾದ್ರು ತೊಂದರೆ ಅನ್ಸ್ತಾ ಇದೆ ಇವಾಗ? ವಾಯ್ಸ್ ಚಲೋ ಠೀಕ್. ಸೊ ನಾವೇನ್ ಮಾಡೋಣ, ಡೆಂಡಿಲೈನ್ ಒಳಗೆ ಲೈನ್ ಒಳಗೆ ಓಪನ್ ಇಮೇಜ್ ಒಳಗೆ ಯಾವ ಫೈಲ್ ಕೊಡ್ಬೇಕು ಇಲ್ಲಿ? ಸ್ಕ್ಯಾಟರ್ ಯಾಕೆ ಬಂತು? ಸ್ಕ್ಯಾಟರ್ ಎಲ್ಲಿ ಕೊಡೋದು? USB ಕನ್ನಡ. ಸೊ ನಾವಿಲ್ಲಿ ಹೇಳ್ತಿದೀವಿ ಬೂಟ್ ನ ರೈಟ್ ಮಾಡ್ತಾ ಇದೀವಿ. ಏನ್ ರೈಟ್ ಮಾಡ್ತಾ ಇದೀವಿ? ಎಲ್ಲರಿಗೂ ಹೆಕ್ಸಾ ಅಡ್ರೆಸ್ ಅಥವಾ ಹೆಕ್ಸಾ ಕೋಡಿಂಗ್ ಟೂಲ್ ಏನಂತ ಗೊತ್ತಲ್ವಾ? ಅದರಿಂದ ಏನೇನು ಉಪಯೋಗ ಇದೆ ಅಂತ ಹೇಳಿದೀನ. ಹೆಕ್ಸಾ ಅಂದ್ರೆ ಏನು, ಬೈನರಿ ಕೋಡ್ ಅಂದ್ರೆ ಏನು ಎಲ್ಲ ಹೇಳಿದೀವ. ಸೊ ಎಲ್ಲ ನೋಡಿದೀರಾ? ಬೂಟ್ ಎಲ್ಲಿಂದ ಆಗುತ್ತೆ, ಹೆಂಗೆ ಡಿಫ್ರೆನ್ಸ್ ಕಂಡುಹಿಡಿಯೋದು, ಕರೆಕ್ಟ್ ಎಲ್ಲ ಐಡಿಯಾ ಇದೆಯಾ? सो बूट कैसे होगा, डिफरेंस कैसे होगा, हेक्सा एडिटर से. सो ये अपना कौन सा है? चलो ये अपना हेक्सा है. किधर गया वो? चलो भाई किधर गया हेक्सा? हेक्स एडिटर, HSD. चलो किधर गया भाई? हाँ इधर HSD है ना. इसका अंदर क्या होगा? तो ओपन कर लिया मैंने. एक आपको कोई भी एक फाइल को इसका अंदर डालेंगे, कोई भी एक फाइल. चलो इसका डंप है नहीं का, चलो नहीं इसका अंदर का SC. चलो ये वाला कोई रोम 1 है, इसको क्या करेंगे हम? स्टेप हो गया. सो रोम 1 NV डाटा है, इसको क्या करेंगे हम? हेक्सा के अंदर डाल देंगे. ओपन विथ हेक्सा. चलो बरी 0 ಇದೆ ಕನ್ನಡ. ಚಲೋ ಠೀಕ್. ಬೇರೆ ನೋಡೋಣ. ಸೊ SC ಕಾನ್ಫಿಗರ್ ಓಪನ್ ವಿತ್ ಹೆಕ್ಸಾ. ಚಲೋ. ಸೊ ಈ ಹೆಕ್ಸಾ ಎಡಿಟರ್ ಅಲ್ಲಿ ಹೇಗೆ ನೋಡೋದು ಅಂತ ಹೇಳಿದಿನ? ಹೌದು ಸರ್, ಹೇಳಿದಿನ. ಹೌದು. ದೊಡ್ಡ ಫೈಲ್ ನ ಚಿಕ್ಕ ಫೈಲ್ ಮಾಡಬಹುದು ಸರ್. ಹಾ, ಏನ್ ಬೇಕಾದ್ರೂ ಮಾಡಬಹುದು. ಬಟ್ ಸೊ ಯಾವ ತರ ಯೂಸ್ ಮಾಡ್ಬೇಕು ಅಂತ ಹೇಳಿದಿನ? ಗೊತ್ತಾ ಎಲ್ಲರಿಗೂ? ಗೊತ್ತು ಸರ್. ಚಲೋ ಠೀಕ್. ಸೊ ಇದ್ರ ಬಗ್ಗೆ ನಾವು ಇಲ್ಲಿ ಡೀಟೇಲ್ ಹೇಳೋ ಅವಶ್ಯಕತೆ ಇಲ್ಲ, ವಿಡಿಯೋ ಲಂಬ ಆಗುತ್ತೆ. ಸೊ ನಾವೇನ್ ಮಾಡೋಣ, ಸೀದಾ ಇಲ್ಲಿ ಹೋಗೋಣ. ನಮ್ಮ ಈಸಿ ಅಟ್ಯಾಕ್ ಟೂಲ್. ಸೊ ಇದರಲ್ಲಿ ಏನ್ ಮಾಡ್ಬೇಕು? ಡಬಲ್ ಕ್ಲಿಕ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ? डबल क्लिक कर लिया हमने पीसी और डाउनलोड में रख किया. डेंडिलाइन मेरा है, ग्लोबल फाइल है. फाइल को डाउनलोड करने में आपको पक्का है ना? तो इधर कौन सा देना चाहिए हमको? प्रीलोडर. क्यों प्रीलोडर देना चाहिए पता है ना सबको? प्रीलोडर क्यों देना चाहिए? अपने पास डंप नहीं है, ನಮ್ಮ ಹತ್ರ ಏನಿಲ್ಲ, ಡಂಪ್ ಇಲ್ಲ. ಸೊ ನಾವೇನ್ ಮಾಡ್ತಾ ಇದೀವಿ? ಪ್ರೀಲೋಡರ್ ಕೊಡ್ತಾ ಇದೀವಿ. ಸೊ राइट. तो एक ही सेकंड में अपना टूल क्या हो गया? राइट कर ली. राइट ಮಾಡಿದಲ್ವಾ? सो और एक बार स्कैन. बट प्रीलोडर राइट होने से कोई पार्टीशन नहीं बनेगा. सही है ना? पार्टीशन बनने वाला दूसरा, आपको इसका बारे में पता चल गया. सो प्रीलोडर राइट ಆಗಿರೋದ್ರಿಂದ ಯಾವುದೇ ಪಾರ್ಟಿಷನ್ ಏನಾಗಲ್ಲ, ಬರಲ್ಲ. ಕರೆಕ್ಟ್ ಆಗಿ ಯಾವುದು ಪಾರ್ಟಿಷನ್ ಬಂದಿಲ್ಲ. ಬಟ್ ಪ್ರೀಲೋಡರ್ ಯಾಕೆ ಮಾಡ್ತಾರೆ? ಬೂಟ್ ಕಾನ್ಫಿಗರ್, ಬೂಟ್ ಆಗ್ಲಿಕ್ಕೆ ಬೇಕಾಗಿರುವ ಫೈಲ್. ಸೊ ಫ್ಲಾಶಿಂಗ್ ಗೆ, ಅಥೆಂಟಿಕೇಶನ್ ಅಥವಾ ನಮ್ಮ ಏನಾದ್ರು ಕಮ್ಯುನಿಕೇಶನ್ ಗೆ ಬೇಕಾಗಿರುವ ಫೈಲ್ ಆಗಿದೆ. चलो प्रीलोडर राइट करने से कोई पार्टीशन नहीं बनेगा. तो ಏನಾಗಲ್ಲ, ಪ್ರೀಲೋಡರ್ ರೈಟ್ ಮಾಡಿದ್ರೆ ಯಾವುದೇ ಪಾರ್ಟಿಷನ್ ಆಗಲ್ಲ. ಸೊ ಇವಾಗ ನಾನು ಇದನ್ನ ಓಪನ್ ಮಾಡಿ ನಮ್ಮ मोबाइल ಅಲ್ಲಿ ಇದನ್ನ ಕೂರಿಸ್ತೀನಿ ಅಥವಾ सो ना अपना मोबाइल में आईसी को बैठाएंगे. अभी काम बचा हुआ बहुत है ना. चलो कैमरा
ಇನ್ನೇನ್ ಮಾಡೋಣ ಇವಾಗ ಕೂರ್ಸೋಣ ಅಲ್ವಾ ಚಲೋ ಬೈ अभी इसका हम IC को ಬಿಠಾಯಂಗೆ ಸೊ ನಾವಿವಾಗ ಏನು ಮಾಡೋಣ ಇದರ ICಯನ್ನು ಕೂರ್ಸೋಣ ಕೂರಿಸ್ಬಿಟ್ಟು ಚೆಕ್ ಮಾಡೋಣ ನಮ್ಮದು ಪೋರ್ಟ್ ಬರ್ತಾ ಇದೆಯಾ ಅಂತ ಸೊ ಪೋರ್ಟ್ ಬಂದರೆ USB ಮುಖಾಂತರವಾಗಿ ಫ್ಲಾಶಿಂಗ್ ಸ್ಟಾರ್ಟು ಮಾಡೋಣ ಸೊ ನೋಡಿ ಫ್ರೆಂಡ್ಸ್ ನಾ ICನ ಕೂರಿಸ್ತಾ ಇದ್ದೀನಿ ಇವಾಗ ಸೊ देखो फ्रेंड्स हम ये IC को बैठा रहे उसके बाद हमने इसको बैठने के बाद पोर्ट चेक करके USB से फ्लैशिंग स्टार्ट करेंगे ಸೊ ಇವಾಗ ನಮ್ದು ಕೂರ್ಸಾಯ್ತು ಕರೆಕ್ಟಾ ಸೊ ಕೂರ್ಸಿದ್ಮೇಲೆ ಏನ್ ಬರ್ಬೇಕು ಪೋರ್ಟ್ ಬರ್ಬೇಕು ಬರ್ಬೇಕಾ ಪೋರ್ಟ್ ಆಗ್ಲೇ ಬರ್ತಾ ಇರ್ಲಿದೆ ಚಲೋ ಠೀಕ್ ಒಂದ್ಸರಿ ಟ್ರೈ ಮಾಡಿ ನೋಡೋಣ ನಮ್ದು EMC ಕೂತಿದೆ ಪೋರ್ಟ್ ಬರುತ್ತಾ ಅಂತ ನಾವು ಮಾಡಿರೋ ಮೆಥಡ್ ಕರೆಕ್ಟ್ ಆಗಿದೆಯಾ ಅಂತ ಸೊ अपना EMC बैठने के बाद क्या आना चाहिए पोर्ट आना चाहिए पोर्ट आना चाहिए ना चलो भाई एक बार चेक करें पोर्ट आ रहा है क्या चलो अपना MT के USB पोर्ट 500 ಕರೆಕ್ಟಾ ಸೊ ಅದೇನಿಲ್ಲ ಸೊ ಸೆಟ್ ಆರಾಗಿ ಸೊ ನಾನೇನ್ ಮಾಡ್ತಾ ಇದೀನಿ ಇಲ್ಲಿ UMT टूल ना यूज ಮಾಡ್ತಾ ಇದೀನಿ UMT टूल को क्या कर रहे हैं हम अभी अपना UMT टूल को यूज कर रहा है पोर्ट तो आ गया अपना पहले EMC प्रॉब्लम था शॉर्ट हो गया था इसलिए तो क्या नहीं आया पोर्ट नहीं आया अभी मैंने EMC को चेंज कर ली क्या क्या स्टेप ले ली कंपैटिबिलिटी EMC सही ना उसके बाद बूट कॉन्फ़िगरेशन उसके बाद क्यों इसमें करना है आपको डिटेल में बताया हुआ है क्लासिक आपका सॉफ्टवेयर का हो गया सही है ना तो यही तरह ಸೊ ಏನಾಗುತ್ತೆ ಅನ್ನೋದನ್ನ ನಾವೇನ್ ಮಾಡಿದ್ವಿ ಡೀಟೇಲ್ ಆಗಿ ಹೇಳಿದ್ವಿ ಫಾರ್ ಎಜುಕೇಶನ್ ಪರ್ಪಸ್ ಒಂದೊಂದು ಲೈನ್ ಕೂಡ ಏಕೆ ಹೆಂಗ್ ಆಗುತ್ತೆ ಇನ್ನರ್ ಈ ಆಪ್ಷನ್ ವರ್ಕ್ ಆದ್ರೆ ಇನ್ನರ್ ಯಾವ ತರ ಸ್ಕ್ರಿಪ್ಟ್ ನಡೆಯುತ್ತೆ ಎಲ್ಲ ನಾವೇನ್ ಮಾಡಿದ್ವಿ ಎಕ್ಸ್ಪ್ಲೈನ್ ಮಾಡಿದ್ವಾ ಚಲೋ ಠೀಕ್ ನಾವು ಇವಾಗ ಫ್ಲಾಶ್ ಟ್ಯಾಬಿಗೆ ಬರೋಣ ಡೈರೆಕ್ಟ್ ಎಲ್ಲಿ ಬರೋಣ ಫ್ಲಾಶ್ ಟ್ಯಾಬ್ ಫ್ಲಾಶ್ ಮಾಡೋಣ ಫ್ಲಾಶ್ ವಿತ್ ಲೇಟೆಸ್ಟ್ ಫ್ಲಾಶ್ ಫೈಲ್ ಸ್ಕ್ಯಾಟರ್ ನಮ್ದೆಲ್ಲಿದೆ ಡೆಸ್ಕ್ಟಾಪ್ ಅಲ್ಲಿ ಡೆಂಡಿಲೈನ್ ಅಲ್ವಾ डाउनलोड्स डेडलाइन तो ಇದನ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಾ इसको कैसे डाउनलोड करना है आपको दिखाया हुआ ना चलो इसको फ्लैश करेंगे इसको क्या करेंगे फ्लैश तो फ्लैश करने के लिए आपको पोर्ट सर्चिंग हो रहा है तो ಏನಾಗ್ತಾ ಇದೆ पोर्ट सर्चिंग ಆಗ್ತಾ ಇದೆ ಕಾಣಿಸ್ತಿದೆಯಾ चलो डिवाइस पोर्ट सर्चिंग तो ನಾನು ಏನು ಮಾಡ್ತೇನೆ जस्ट कनेक्ट क्रोम पोर्ट ಅಲ್ಲಿ ಏನಾಗಬೇಕಿದು कनेक्ट ಆಗುತ್ತೆ क्रोम पोर्ट ಅಲ್ಲಿ ಏನಾಗುತ್ತೆ कनेक्ट ಆಗುತ್ತೆ चलो 2 मिनट्स चलो कनेक्ट ಆಯ್ತಾ ಚಲೋ ಫ್ಲಾಶ್ ಆಗಲಿ ಫ್ಲಾಶಿಂಗ್ ಬಿಟ್ಟಿದ್ದೀನಿ ಸೊ ಏನಾಗಬೇಕಿದೆ ಇವಾಗ ಪೂರಾ ಫ್ಲಾಶಿಂಗ್ ಆಗುತ್ತೆ ಏನಾಗುತ್ತೆ ಫ್ಲಾಶಿಂಗ್ 0/10 बिकॉज ನಾವು RPM ಬಿನ ಕ್ಲೀನ್ ಮಾಡಿದ್ವಿ 0 to 10 इट मींस MT EMC फ्रेश EMC कुछ में इसमें यूजिंग नहीं हुआ सो RPM को हमने क्लीन कर लिया था इसीलिए क्या हो गया फ्रेश चलो ठीक सो अभी सुपर फाइल क्या हो रहा है राइट हो रहा है सो इसको राइट करने में थोड़ा सा वक्त लगेगा ಎಷ್ಟಾಗುತ್ತೆ ಒಂದು 5 ನಿಮಿಷ टाइम ಆಗುತ್ತೆ सो ನಾನು ಏನು ಮಾಡ್ತಾ ಇದ್ದೀನಿ ವಿಡಿಯೋನ पास मारता इधर सो अभी हम ये थोड़ा सा 2-3 मिनट का क्या होगा स्पीड तो बहुत अच्छा से चल रहा है 2-3 मिनट का क्या होगा सो फ्लैशिंग होगा उसको मैं पास कर रहा हूँ तो ये पूरा होते ही आपको दिखाऊंगा सो क्या हो रहा है सुपर का फाइल मैंने डाउनलोड किया था इंडियन फाइल मैंने क्या कर लेता डाउनलोड किया था इसके बाद में क्या करना चाहिए आद्मेಲೆ ಏನು ಮಾಡಬೇಕು RSA ಪ್ರೊಟೆಕ್ಟ್ ಏನು ಮಾಡಬೇಕು ಇದನ್ನ RSA ಪ್ರೊಟೆಕ್ಟ್ ನ ಕ್ಲಿಯರ್ ಮಾಡಬೇಕು ಕರೆಕ್ಟ್ ಅಲ್ವಾ चलो ಇದು ಫ್ಲಾಶಿಂಗ್ ಆಗಲಿ ಫ್ಲಾಶಿಂಗ್ ಆದ್ಮೇಲೆ ನೋಡೋಣ सो ये नेक्स्ट ಅಂತ पास ಮಾಡೋಣ परसेंट हो गया देखो सो इतना परसेंट फ्लैशिंग हो रहा है तो ಇದೇನಾಗ್ತದೆ ಇಷ್ಟು परसेंट ಫ್ಲಾಶಿಂಗ್ ಆಗ್ತಾ ಇದೆ चलो ठीक ಇದಾದ್ಮೇಲೆ ಏನು ಮಾಡಬೇಕು RSA ಪ್ರೊಟೆಕ್ಟ್ ನ ಏನ್ ಮಾಡಬೇಕು ರಿಮೂವ್ ಮಾಡಬೇಕು RSA ಪ್ರೊಟೆಕ್ಟ್ ಅಂದ್ರೆ ಏನಂತ ಅದ್ರ ಬಗ್ಗೆ ನಾನು ವಿವರಣೆ ಕೊಟ್ಟಿದ್ದೀನಿ ನಿಮ್ಗೆ ಆಲ್ರೆಡಿ RSA प्रोटेक्ट क्या है करके आपको बोल चुका है ना तो इसको क्या करेंगे रिमूव करेंगे RSA प्रोटेक्ट 9A का तो पूरा फ्लैशिंग डन हो गया है सो चलो RSA प्रोटेक्ट क्या होता तो देखेंगे RSA प्रोटेक्ट तो कौन सा वाला मॉडल है अपना RSA
डाउनलोड, चलो डाउनलोड में RSA का हमने क्या कर लिया था, डाउनलोड किया था. सो RSA ನಾವೇನ್ ಮಾಡಿದ್ವಿ, ಡೌನ್ಲೋಡ್ ಮಾಡಿದ್ವಾ. ಚಲೋ ठीक. ಸೊ ಮಾಡೆಲ್ ನಂಬರ್ ನಮ್ದು ಯಾವುದು, ಡೆಂಡಿಲಾನ್ ಹೌದಾ, ಡೆಂಡಿಲಯನ್. ಚಲೋ ಬಾಯ್, 9A ರೆಡ್ಮಿ 9A ಡೆಂಡಿಲಯನ್. ಚಲೋ ರೆಡ್ಮಿ 9A ಹೌದಾ. ಸೊ ಶೋ RSA. तो ಏನ್ ಮಾಡ್ತದೆ, ಶೋ RSA ನಾವು ಆಲ್ರೆडी EMC चेंज ಮಾಡಿದ್ವಿ, EMC को चेंज कर लिया है. सो RSA को इधर का क्या दो निकालना चाहिए, रिमूव दिस रजिस्टर. ಏನ್ ಮಾಡ್ಬೇಕು, ಈ रजिस्टर ನ रिमूव ಮಾಡ್ಬೇಕು, रिमूव करना है. और इसको ऑन नहीं हो तो if you have no board ID register on, after removing this register phone not power on, make this jumper. ಅಕಸ್ಮಾತ್ ಇದೇನಾದ್ರೂ ಪವರ್ ಆನ್ ಆಗಿಲ್ಲ ಅಂದ್ರೆ ಏನ್ ಮಾಡಿ, ಜಂಪ್ ಮಾಡಿ ಅಂತ. RSA ಬಗ್ಗೆ ಫುಲ್ ಡೀಟೇಲ್ ಹೇಳಿದೀನಿ, ಏನ್ ಪ್ರಾಡಕ್ಟ್ ಅಂತ ನಿಮ್ಗೆ ಗೊತ್ತಾಗಿದೆ ಹೌದಾ. RSA क्या होगा कैसे होगा तो आपको बताया बोर्ड आईडी के बारे में. सो हम इसको क्या करेंगे, जंपिंग करेंगे. चलो ठीक. को अभी हमने RSA को जंपिंग ओपन कर लिया. ಸೊ ಏನ್ ಮಾಡಿದ್ವಿ ನಾವು, RSA ಏನ್ ಮಾಡಿದ್ವಿ, ಓಪನ್ ಮಾಡಿ ಜಂಪಿಂಗ್ ಮಾಡಿದ್ವಲ್ವಾ. ಚಲೋ ठीक. ಇದನ್ನ ಏನ್ ಮಾಡೋಣ ನಾವೀಗ, ಸೆಟ್ ಆನ್ ಮಾಡಿ ಚೆಕ್ ಮಾಡೋಣ. ಸೆಟ್ ಏನ್ ಮಾಡೋಣ, ಆನ್ ಮಾಡಿ ಚೆಕ್ ಮಾಡೋಣ, ಆನ್ ಯಾವುದು ಆಗುತ್ತಾ ಅಂತ ಹೌದಾ. ಸೆಟ್ ಏನಾಯ್ತು, ಆನ್ ಆಯ್ತಾ, ಸೆಟ್ ಆನ್ ಆಯ್ತಾ. ಚಲೋ ठीक. ಇದು ಫುಲ್ ಆನ್ ಆಗುತ್ತಾ. ಸೊ ನಾವೇನ್ ಮಾಡಿದ್ವಿ, ಬೂಟ್ ಲೋಡರ್ ಅನ್ಲಾಕ್ ಮಾಡಿದ್ವಿ. ಸೊ ಬೈ MTK ಇಂದ ಸೆಕ್ಯೂರಿಟಿ ರೈಟ್ ಮಾಡಿದ್ವಾ. ಸೊ ಇದನ್ನೆಲ್ಲ ವಿಡಿಯೋದಲ್ಲಿ ಲಂಬ ಆಗುತ್ತೆ ಉದ್ದ ಆಗುತ್ತೆ ಅಂತ ಏನ್ ಮಾಡಿಲ್ಲ, ಪ್ರಮೋಟ್ ಮಾಡಿಲ್ಲ. ಸೊ ನಾವು ಚೆಕ್ ಮಾಡೋಣ, ಸೊ ನಾವು ಮಾಡಿರೋ ಕೆಲಸ ಎಲ್ಲ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ. ಕರೆಕ್ಟಾ. ಸೊ ನೀವು ಇದೇ ತರ ಕೆಲಸ ಕಲಿಬಹುದು, ಬನ್ನಿ HCT मोबाइल रिपेयरिंग ट्रेनिंग इंस्टीट्यूट बैंगलोर. आप भी ऐसा काम सीख सकते हैं, आ जाइए HCT मोबाइल रिपेयरिंग ट्रेनिंग इंस्टीट्यूट बैंगलोर को. सो देखेंगे क्या होता है. चलो ಇಲ್ಲ ಇಲ್ಲ ವೇಟ್. ಸೊ ಇವಾಗ ಏನಾಯ್ತು, MIUI ಲೋಗೋ ಬಂತು ಅಂದ್ರೆ ಸೆಕೆಂಡ್ ಬೂಟ್ ಪಾಸ್ ಆಯ್ತು, ನಮ್ದು ಲೋಗೋ ಬಂದಿದೆ ಸೆಕೆಂಡ್ ಬೂಟ್ ಅಲ್ಲಿ. ಸೊ ಅಂದ್ರೆ ನಮ್ಮ ಮೊಬೈಲ್ ಏನಾಗಬೇಕು ಇವಾಗ, ಸೆಟಪ್ ಮೋಡಿಗೆ ಬರ್ಬೇಕು ಅಲ್ವಾ. ಸೆಟಪ್ ಮೋಡಿಗೆ ಬಂದ್ಬಿಟ್ಟು ಸೆಟ್ ಏನಾಗಬೇಕು, ಆನ್ ಆಗ್ಬೇಕು. ಕರೆಕ್ಟಾ. ಸೊ ಇದರಲ್ಲಿ ಯಾರಿಗಾದ್ರೂ ಏನಾದ್ರು ಅರ್ಥ ಆಗಿಲ್ವಾ, ಅರ್ಥ ಆಗಿದ್ಯಾ. ಬೆಳಗಿಂದ ನಿಮ್ಗೆ ಸೊ ಪ್ರಾಕ್ಟಿಕಲ್ ತೋರಿಸಿದೀವಿ, ವಿತ್ ಥಿಯರಿ ಮಾಡಿದೀವಿ. MTK फ्लैशिंग, EMC चेंज ಮತ್ತೆ ಏನು MTK CPU चेंज EMC चेंज में और फ्लैशिंग में किसी को प्रॉब्लम है अभी नहीं है ना. तो ಯಾರಿಗೂ ಪ್ರಾಬ್ಲಮ್ ಇಲ್ಲ. ಸೊ ನೀವು ಮಾಡ್ತೀರಲ್ವಾ. ಸೊ ಲೈವ್ ತೋರಿಸ್ತಾ ಇದೀವಾ. ಚಲೋ ठीक. ಸೊ ನೋಡೋಣ ಇದು ಫುಲ್ ಆನ್ ಆದ್ಮೇಲೆ ಸೊ ನಮ್ಮ ಸೆಕ್ಯೂರಿಟಿ ಬಂದಿದೆ ಅಥವಾ ಇಲ್ವಾ ಅಂತ. ಓಕೆ. ಸೊ ಇವಾಗ ಏನಾಯ್ತು, ನಮ್ಮ ಮೊಬೈಲ್ ಆನ್ ಆಯ್ತು. ಚಲೋ ಆನ್ ಆಯ್ತು. ಚಲೋ ನೋಡೋಣ, ಆನ್ ಆಯ್ತು, ಫುಲ್ ಆನ್ ಆಯ್ತು ನಮ್ಮ ಮೊಬೈಲ್, पूरा ऑन हो गया अपना मोबाइल. देखेंगे रीजन. ಸೊ ಇದ್ರಲ್ಲಿ ಯಾರಿಗಾದ್ರೂ ಕನ್ಫ್ಯೂಸ್ ಇಲ್ಲ ಅಲ್ಲ, ಹೆಂಗ ಆನ್ ಆಯ್ತಿದು ಅಂತ. ಸೊ ನಿಮ್ದು ಮೊಬೈಲ್ ಬೇರೆಯವ್ರು ಕೊಟ್ಟಿದ್ರಲ್ವಾ. ಚಲೋ ठीक ಬಾಯ್. ಸೊ ನಾನು ಏನ್ ಹೇಳಿದೀನಿ ಅದೇ ತರ ನಡೀತಾ ಇದೆ, ಬೇರೆ ತರ ಏನಾರ ಮಾಡಿದ್ವಾ. ಸೇಮ್ ಪ್ರೊಸೀಜರ್ ಪಕ್ಕಾ 100%. चलो भाई वेरी गुड. देखेंगे क्या है इसके अंदर क्या नहीं है. RSA भी निकाल दिया हमने, जंपिंग भी मार लिया हमने, सही है. चलो देखेंगे क्या होता है, अपना आगे आया नहीं आया कुछ देखेंगे. ऑन हो, वो ऑन तो हो गया, ऑन तो हो गया ना. तो अभी तो क्या चाहिए हम तुमको, पूरा सेट ऑन हो गया है. अल्लाह कहते हैं तो ऑन आए तो अपना क्या हो गया. सो सेट तो पूरा ऑन हो गया, सेट तो पूरा ऑन हो गया. सो क्या करना है, इसका सिक्योरिटी को चेक करना पड़ेगा. क्या करना पड़ेगा, सिक्योरिटी को चेक करना पड़ेगा. सिक्योरिटी आ गया 100%. कैसे आगे देखा तुमने, इसका कुछ भी बिना कुछ भी नहीं था, ಏನು ಇರಲಿಲ್ಲ ಇದು ಹೌದಾ. ಕನ್ನಡ. ಸೊ ನೀವು ಫೋನ್ ಮಾಡಿ ಬಾಕ್ಸ್ ಕೇಳಿದ್ರೆ ಕನ್ನಡ, ಅದ್ರ ಸೆಕ್ಯೂರಿಟಿ ನಾವು ಹಾಕಿದ್ವಿ. ಕನ್ನಡ ಅಲ್ವಾ. 100% ಹಿಂಗೆ ಅಲ್ವಾ ಆಗಿದ್ದು. ಚಲೋ ठीक. ಸೆಟ್ ಏನಾಯ್ತು ನಮ್ದು, ಆನ್ ಆಯ್ತು ವಿತ್ ಸೆಕ್ಯೂರಿಟಿ. ಕನ್ನಡ. ಸೊ ನೀವು ಇದೇ ತರ ಕೆಲಸ ಕಲಿಬಹುದು ಕೆಲಸ. ಬನ್ನಿ HCT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್.
सो आप भी ऐसा काम सीख सकते हैं, आ जाइए STT मोबाइल रिपेयरिंग ट्रेनिंग इंस्टीट्यूट बैंगलोर. ಸೊ ನೋಡಿ ಯಾವತ್ತೂ ಸೊ ಫುಲ್ ನಮ್ಮ ಏನೋ ಫುಲ್ ನಮ್ಮ ನಾಲೆಡ್ಜ್ ಇದ್ರೆ ನಾವು ಯಾವ ತರ ಬೇಕಾದ್ರೂ ಸೆಟ್ ನ ಏನ್ ಮಾಡ್ಬೋದು, ಆನ್ ಮಾಡ್ಬೋದಾ. ಸೊ ನಾವ್ ಇಲ್ಲಿ ಲೈವ್ ಮೊಬೈಲ್ ರಿಪೇರಿಂಗ್ ನೋಡ್ತಾ ಇದ್ದೀರಾ. ಸೊ ಲೈವ್ ಆಗಿ ಮಾಡಿದ್ವಿ ಈ ಮೊಬೈಲ್ ನ. ಸೊ ಇದೇ ಅಂತಲ್ಲ, ಇದಕ್ಕಿಂತ ಮುಂಚೆ ಸಾಫ್ಟ್ವೇರ್ ಅಲ್ಲಿ ಇರ್ಬೋದು, ಹಾರ್ಡ್ವೇರ್ ಅಲ್ಲಿ ಇರ್ಬೋದು, ಆಮೇಲೆ CPU ರಿಬಾಲ್ ಅಲ್ಲಿ ಇರ್ಬೋದು, ಸೊ ಟ್ರೇಸಿಂಗ್ ಇರ್ಬೋದು. ನೋಡಿದಿರಾ ಲೈವ್ ಆಗಿ ಕಸ್ಟಮರ್ ಕೊಡೋ ಸೆಟ್ ನ ಹ್ಯಾಂಡ್ ಸೆಟ್ ನ ಆನ್ ಆಗೋದು ನೋಡಿದಿರಾ. ಸೊ ಜನರಲ್ ಯಾರು CPU ಸೆಟ್ ಇದ್ ಮಾಡಿ ಸೆಟ್ ನ ಆನ್ ಮಾಡಿ, CPU ರಿಬಾಲ್ EMC ರಿಬಾಲ್ ಮಾಡಿ ಸೆಟ್ ಎಷ್ಟು ಜನ ಆನ್ ಮಾಡಿದಿರಿ? ಎಲ್ಲರೂ ಆನ್ ಮಾಡಿದಿರಿ 100%. ಯಾವತ್ತಾದ್ರೂ ಎಲ್ಲಾದ್ರೂ ಆನ್ ಮಾಡಿದ್ರ? ಯಾರಾದ್ರೂ ಬ್ಲೋಯರ್, ನೀವಂತೂ ಎಸ್ಪೆಷಲಿ ಸ್ಟೂಡೆಂಟ್ ಯಾವತ್ತಾದ್ರೂ ಬ್ಲೋಯರ್ ಅನ್ನೋದು ಮುಟ್ಟಿದ್ರ ಹೋಗ್ಲಿ, ಬ್ಲೋಯರ್ ಸೋಲ್ಡರಿಂಗ್ ಅನ್ನು ಮುಟ್ಟಿದ್ರ ಹೋಗ್ಲಿ. ಸೊ ಇಲ್ಲಿ CPU ಆನ್ ಮಾಡಿದ್ರ, EMC CPU ಎಲ್ಲ ಆನ್ ಸೆಟ್ ಅಂತ ತೆಗೆದ್ಬಿಟ್ಟು ಆನ್ ಮಾಡಿದ್ರಿ, ಆನ್ ಆಯ್ ಸೆಟ್. ಸೊ ಇನ್ನು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಕೆಲಸ ಮಾಡಕ್ಕಿದ್ರೆ ಏನಾದ್ರು ಭಯ ಇದೆಯಾ? ನನ್ ಪವರ್ ತೆಗಿಯಕ್ಕೆ ಭಯ ಇದೆ ಆನ್ ಸೆಟ್ ಅಲ್ಲಿ, CPU ತೆಗಿಯಕ್ಕೆ ಭಯ ಇದೆ ಆನ್ ಸೆಟ್ ಅಲ್ಲಿ, ಏನಾದ್ರು ಇದೆಯಾ ಯಾರಿಗಾದ್ರು ಡೌಟ್ಸ್? ಸೊ ಎಲ್ಲರೂ ನೀವು CPMC ಎಲ್ಲ ತೆಗೆದ್ಬಿಟ್ಟು ಸೆಟ್ ನ ಆನ್ ಮಾಡ್ತೀರಿ, ಮತ್ತೆ ಟ್ರೇಸಿಂಗ್ ಕಲಿತಾ ಇದೀರಿ. ಹೇಳ್ಕೊಡ್ತಾ ಇದೀನಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಟ್ರೇಸಿಂಗ್ ಮಾಡ್ಬೇಕು. ಇದು ಹಾರ್ಡ್ವೇರ್ ಇಂದ ಡೆಟ್ ಆಗಿದೆಯಾ ಅಥವಾ ಸಾಫ್ಟ್ವೇರ್ ಇಂದ ಡೆಟ್ ಆಗಿದೆಯಾ? ಲೈವ್ ನಡೀತಾ ಇದೆ, ನಮ್ದು ಲೈವ್ ನಡೀತಾ ಇದೆಯಾ? ಸೊ ಓಕೆ, सो इधे तरह ಕೆಲಸ ಕಲಿಬಹುದು. ಬನ್ನಿ STT मोबाइल रिपेयरिंग ट्रेनिंग इंस्टीट्यूट बैंगलोर. आप भी ऐसा काम सीख सकते हैं. आ जाइए STT मोबाइल रिपेयरिंग ट्रेनिंग इंस्टीट्यूट बैंगलोर. ಬರ್ಬೋದಾ? ನೋಡ್ತಾ ಇರೋರು 100% ಬರ್ಬೋದಾ? ಖಂಡಿತ ಸರ್. ಯಾರಾದ್ರೂ ಡೌಟ್ಸ್ ಇದೆಯಾ ಯಾರಿಗಾದ್ರು? 100% ಕಲಿಬೋದಾ ಇಲ್ಲಿ ಬಂದ್ರೆ? ಅಂಗಡಿಯಲ್ಲಿ ಏನ್ ನಡೆಯುತ್ತೋ ಅದೇ ತರ ನಡೆಯುತ್ತಾ ಇಲ್ಲಿ. ಸೊ ನಾವು ಲೈವ್ ಆಗಿ ಮಾಡಿ ತೋರಿಸ್ತೀವ, ನಾವು ಯೂಟ್ಯೂಬ್ ಅಲ್ಲಿ ಏನ್ ಹೇಳ್ತೀವೋ ಅದೇ ಮಾಡ್ತೀವ. ನಿಮ್ಗೆಲ್ಲರಿಗೂ ಕೇಳ್ತಾ ಇದೀನಿ, ಯೂಟ್ಯೂಬ್ ಅಲ್ಲಿ ನಾವ್ ಏನ್ ಹೇಳ್ತೀವಿ ನಿಮ್ಮ ಎದುರಿಗೂ ನೆಕ್ಸ್ಟ್ ವೀಕ್ಷಕರಿಗೆ ಕೇಳ್ತಾ ಇದೀನಿ. ಅದೇ ತರನೇ ಯೂಟ್ಯೂಬ್ ಅಲ್ಲಿ ನಾವ್ ಏನ್ ಹೇಳ್ತೀವೋ ಅದೇ ಮಾಡಿ ತೋರಿಸ್ತಾ ಇದೀವ ಇಲ್ಲಿ. ಸೇಮ್ ಮಾಡಿ ತೋರಿಸ್ತಾ ಇದೀರಾ. ಸೊ ನಾನು ಒಂದು ವಾದ ಹೇಳಿದೀನಿ ನಮ್ಮ ಇನ್ಸ್ಟಿಟ್ಯೂಟ್ ಇಂದ. ಸೊ ಯಾರೇ ಬಂದು CPMC ರಿಬಾಲ್ ಮಾಡಿ ಸೆಟ್ ನ ಆನ್ ಮಾಡಿಸ್ತೀವಿ ನಾವು ಅಂತ ನಮ್ಮ ವಾದ ಇದೆ, ಹೌದಾ? ಸೊ ನೀವೆಲ್ಲ ಮಾಡಿದಿರ ಹಾಗಾದ್ರೆ? ಸೊ ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.